ಅಲ್ಲ, ನಮ್ಮಪ್ಪ ನಮ್ಮವ್ವ ಹೋಗಿ ಎಷ್ಟೊತ್ತಾತ ಏನ್ ಅದ ಮನ್ಯಾಗ ಬಿದ್ದು ಹೋಗ್ಬೇಕಂತ ಮಾಡ್ಯಾರ ಏನ್ ಇವ್ರು? ತಲೆಗಿಲಿ ಕೆಟ್ಟೈತ ಏನ್ ಇವ್ರಿಗೆ? ಹಾ, ಗೊತ್ತಾಗಲ್ಲ ಇವ್ರಿಗೆ. ಆ ಮನಿಗ್ ಹೋಗ್ಬೇಡ ಅಂತ ಹೇಳ್ತೀನಿ, ಮುದ್ದಾಮ್ ಹೋಗ್ಯಾರ ಇವ್ರು. ಮತ್ ಇನ್ನೇನ್ ಬರ್ತಾರೋ ಏನ್ ಅಕ್ಕಿನ ಹೇಳ್ಕೊಂಡ್ ಬರ್ತಾರೋ ಯಾರಿಗ್ ಗೊತ್ತು. ಮೊದ್ಲು ಫೋನಲ್ಲಿ ಹಚ್ಚುನ್ ತಡಿ. ಇರೋ ಬರ ಹೊಲನೂ ಮಾರಿದ್ರು, ಹಾ ಇದ್ದಿದ್ದು ಒಂದ್ ಮನಿನೂ ಕೊಟ್ಟು ಕುಂತ್ರು. ಈಗ ಮತ್ ವಾಪಸ್ ಇನ್ನೇನೋ ಇಲ್ಲೇ ಕರ್ಕೊಂಬಂದ್ ಅಕ್ಕಿನೋಬೇಕಿನ್ ಸಾಕು ಹಂಗ್ ಮಾಡ್ತಾರ ಏನ? ನೋಡುನ್ ತಡಿ ಎಲ್ಲಿಗ್ ತಂದ್ ಹಸ್ತಾರನ. ನನಗರ ಸಾಕಾಗೈತ್ ನೋಡು. ಇತ್ತ ಮನ್ಯಾಗ ನೋಡ್ಲು, ಅದನ್ನ ನೋಡ್ಲು, ಇದನ್ನ ನೋಡ್ಲ್ಯಾ. ತಂಗಿ ಅನ್ನೋದು ಪ್ರೀತಿನ ಹೋಗ್ಬಿಟ್ಟೈತೆ ನನಗೆ ಹಾಳಾದ್ದು ನಮ್ಮಪ್ಪ ನಮ್ಮವ್ವ ಮಾಡೋದ್ರಿಂದ. ಫೋನ್ ಮಾಡಿದ್ರೆ ಫೋನ್ ಸದ್ಯಕ್ಕೆ ಎತ್ತಂಗಿಲ್ಲ, ಹಂಗಾರ ಹಿಂಗ ಆಕತೈತಿ. ಯಾಕ ಫೋನ್ ರಿಂಗ್ ಹಾಕತೈತಿ? ಎಲ್ಲಿ ಸರಿತಾ ಹಚ್ಚಾಳ ಏನ ಮಂಜಕ್ ಹಚ್ಚಾಳ? ನೋಡುನ್ ತಡಿ. ಹಲೋ, ಈ ಕಡೆಯಿಂದ ನೀಲಕ್ಕ, ನೀವ್ಯಾರು ಮಾತಾಡೋದು? ಹೌದನವ, ಮರ್ತೇನೆ. ಹಂಗಿದ್ರೆ ಇದ್ದಿದ್ದು ಒಬ್ಬ ಮಗನ ನಾನ್ವಾ ನಿನ್ ಮಗ? ಅಯ್ಯ ಮಹೇಶ, ನಂಗೆ ಗೊತ್ತಾಗ್ಲಿಲ್ಲಪ್ಪ. ಹೇಳಿ ಏನಾಯ್ತು? ಯವ್ವ, ನಿಮಗ್ ನಾಚಿಕೆ ಮಾನ ಮರ್ಯಾದೆ ಐತಿಲ್ಲ? ಅಲ್ಲಿ ಹೋಗ್ಬೇಡ ಅಂದ್ರೆ ಅಲ್ಲೇ ಹೋಗಿ ನಿಂತೀರಿ. ಇನ್ನ ಯಾವಾಗ ಬರೋರು ನೀವು? ಇನ್ನೇನ್ ಆಕಿನ ಕರ್ಕೊಂಡ್ ಬರ್ಬೇಕಂತ ನಿಂತೀರ ಏನ? ಯವ್ವ, ನಿನ್ಗ್ ನೆನಪೈತಿಲ್ಲ, ಆಕಿನ ಕರ್ಕೊಂಡ್ ಬರಂಗಿಲ್ಲ ಇಲ್ಲೇ ಏನ? ಆಕಿ ನಮಗ್ ಬೇಡ, ನೀವ್ ಅಷ್ಟೇ ಬರ್ಬೇಕಷ್ಟೇ. ಅಲ್ಲಪ್ಪ, ಯಾಕೆ ಆಕಿನ ಮೇಲೆ ಅಷ್ಟು ದ್ವೇಷ ಮಾಡಾಕತ್ತಿ ನೀನ? ಹಾ, ಆಕಿ ಏನ್ ಮಾಡಾಕತ್ತಾಳ ಅನ್ನೋದರ ಗೊತ್ತೈತ ನಿನಗ? ಆಕಿ ಏನಾರ ಮಾಡ್ಕೊಂಡು ಹಾಳು ಬಾವಿಗೆ ಬಿದ್ಕೊಂಡು ಹೋಗೋಳಕ್ಕ, ಅದೆಲ್ಲ ಬ್ಯಾಡ ನನಗ. ಮತ್ತ ನೀ ಯಾವಾಗ ಬರ್ತಿ, ಅಪ್ಪ ಯಾವಾಗ ಬರ್ತಾನ ಅಷ್ಟೇ ಹೇಳ್ರಿ ನನಗ. ಮಹೇಶ, ಇಲ್ಲಿ ಬಂದೀವಿ, ಏನಾಯ್ತು ಏನಾಯ್ತವ್ವ ಅಂತ ಕೇಳೋದಿಲ್ಲ ನಿನಗ. ಬರೀ ನಿಂದ ನೀ ಹಚ್ಚಿ ಏನ ಮಗನ? ಫಸ್ಟ್ ಕೇಳ ನಮ್ಮ ಮಾತ. ಏನ್ ಹೇಳವಾ, ಕೇಳ್ತೀನಿ ನಿಮ್ದೊಂದು. ಯಪ್ಪ ಮಹೇಶ, ಏನಾಯ್ತು ಗೊತ್ತನ? ಆಕಿಗೆಲ್ಲ ವಿಷಯ ಗೊತ್ತಾತ್. ಮತ್ತ ಗಂಡನ ಜೊತೆನೂ ಮಾತಾಡಿದ್ಲು. ಮತ್ತ ಇಷ್ಟೆಲ್ಲ ಮಾಡ್ಯಾಳ ನಿಮ್ ತಂಗಿ, ಮತ್ತ ಹೊಳ್ ನೀನ್ ಆಕಿನ ಮೇಲೆ ಜಿಗ್ದಾಡ್ತೀಯನ ಮಗನ? ಹಾ, ಇಷ್ಟ ಮಾಡ್ಯಾಳ. ಎದಕ್ ಗೊತ್ತನ? ನಾ ಕರಗಿ ನಮ್ಮ ಅಣ್ಣ ನನ್ನ ಮನ್ಯಾಗ ಇಟ್ಕೊಳ್ಳಿ, ನನ್ನ ಸಾಕ್ಲಿ ಅಂತ ಮಾಡಾಕತ್ತಾಳ ಆಕಿ. ಆಕಿ ಏನ ಬೇಕಂತಂದ್ ಏನ್ ಮಾಡಾಕತ್ತಿಲ್ಲ. ನಾವನು ಆಕಿನ ನೋಡ್ಕೋಬೇಕಲ್ಲ, ಆಕಿಗೆ ಯಾರು ದಿಕ್ಕಿಲ್ಲದ ಈಗ, ಅದಕ್ ಮಾಡಾಕತ್ತಾಳ ಆಕಿ. ನೀವ್ ಅದಿರ್ಲ, ನೀವು ಮಬ್ಬದಿರಿ, ಇನ್ನು ನಾ ಮಬ್ಬದೇನಂತ ತಿಳ್ಕೊಂಡ್ರನ? ನಾವೆಲ್ಲ ಇದಕ್ಕೆಲ್ಲ ಬಗ್ಗವಲ್ಲ ನಾನು. ಅಲ್ಲೋ ಮಹೇಶ, ನಿನಗೇನು ಅನ್ಸದೇ ಇಲ್ಲನ? ನಿಮ್ ತಂಗಿ ಹೆಂಗದಳ ಅನ್ನೋದು ನಿನಗೆ ಗೊತ್ತಿಲ್ಲ? ಏನು ಒಂದು ಅಳ್ತಿ ಆಕಿನ ಬಗ್ಗೆ ಏನೋ ನಿನಗೆ ಗೊತ್ತೇ ಇಲ್ಲ ನನ್ನ ಕತೆ ಮಾತಾಡ್ತೀಯನ? ಹಾ, ಇಷ್ಟೆಲ್ಲ ಆಕಿನ ಮಾಡಿದ್ದು ಹೇಳೀನಿ ಅಂದ್ರೂ ಮತ್ತೆ ನಿಂದ ನೀ ಮಾತಾಡ್ತೀಯಲ್ಲೋಪ. ಯವ್ವ, ಈಗ ನೀ ಹೇಳಿದ್ದು ನಾ ಕೇಳ್ದೆ. ಈಗ ನಾ ಒಂದ್ ಮಾತು ಹೇಳಿ. ಏನಪ್ಪ ನಿಂದ? ಏನಿಲ್ಲ, ಬರಂಗಿದ್ರ ನೀವಿಬ್ರು ಬರ್ರಿ, ಒಲ್ಲೆಂದ್ರ ನೀವು ನನ್ನ ಪಾಲಿಗಿಲ್ಲ ಅಂತ ಹೇಳಿ ನಾ ಕೈ ಬಿಡ್ತಿರ್ತೀನಿ. ಇಷ್ಟೇ ನೋಡಂತ ನಾ ಫೋನ್ ಕಟ್ ಮಾಡಕತ್ತೀನಿ. ನೀವು ಬರಂಗಿದ್ರೆ ಬರ್ಬೋದು, ಬಿಟ್ರು ಬಿಡ್ಬೋದು. ಭಾಳ ಅಂದ್ರೆ ಇನ್ನೊಂದ್ 2 ದಿನದಾಗ ನನ್ನ ಮನ್ಯಾಗಿರ್ಬೇಕು. ಇಲ್ಲ ಅಂದ್ರಿ ನನ್ನ ಪಾಲಿಗೆ ನೀವಿಲ್ಲ ಅಷ್ಟ. ಮಹೇಶ ಮಹೇಶ, ಮಾತರ ಕೇಳು, ಕಟ್ ಮಾಡಬೇಡ ಮಹೇಶ. ಅಯ್ಯೋ, ಕಟ್ಟ ಮಾಡಿದ್ ನೀವ. ಎಂತ ಮಗನ ಹಡದು ಜನ್ಮ ಕೊಟ್ಟುಬಿಟ್ಟೆನವ ಯವ್ವ ನಾನರ. 7 ಜನ್ಮದ ಕರ್ಮ ನಂದು. ಇಂಥವನಿಗೆ ಇವ ಹಿಂಗೆ ಅಕ್ಕನ ಅನ್ನೋದ ನನಗೆ ಗೊತ್ತಿರ್ಲಿಲ್ಲವ. ಏನು ಮಾಡಲಿ, ಇಲ್ಲಿ ನನ್ನ ಮಗಳು ನೋಡ್ಲು, ಇತ್ತಾಗ ಅವನು ನೋಡ್ಲು, ಇತ್ತಾಗ ನಮ್ಮಿಬ್ಬರದು ವಿಚಾರ ಮಾಡ್ಲು, ಏನು ಮಾಡ್ಬೇಕು ಅನ್ನೋದು ತಿಳಿಯುವಂತಾಗೈತೆ ನನಗೆ. ಸಾಕಾಗೈತೆ ನೋಡು. ಇದು ವಿಷಯ ಏನಾರ ನನ್ನ ಮಗಳಿಗೆ ಗೊತ್ತಾತಂದ್ರೆ ಎಷ್ಟು ತ್ರಾಸ ಮಾಡ್ಕೊತಾಳಕ್ಕಿ. ಹಾಂ, ಎಂಥ ಕರ್ಮವ ನಂದರ. ಅವ್ರ ಅಣ್ಣನ ಇಷ್ಟು ಹೊಲಸದಾನಂದ್ರೆ ಇನ್ನಕ್ಕಿ ಬರಕ್ಕೆ ಒಪ್ಕೊಂತಾಳ? ಹಾಂ, ಒಂದು ಹೆಣ್ಮಗಳನ್ನ ಬಿಟ್ಟು ಹೆಂಗೆ ಹೋಗೋದಪ್ಪ? 2 ಹೆಣ್ಣು ಹುಡುಗಿಯರನ್ನ ಬಿಟ್ಟು ಏನಪ್ಪ ನಾ ಮಾಡಲಿ? ಇಲ್ಲಿದ್ರ ನನ್ನ ಮಗಳಿಗೆ ಒಜ್ಜಕ್ಕೀವಿ. ಹಾಂ, ತಮ್ಮ ಜೀವನ ನೋಡ್ಕೊಳ್ಳಾರ್ದ ಮತ್ತು ನಮ್ಮ ಜೀವನನ ನೋಡ್ಕೋಬೇಕಾಕತಿ ಏನ? ಈಗ ಹೋದ್ರೆ ನೋಡುವ, ನಮ್ಮಪ್ಪ ನಮ್ಮವ್ವ ಬಿಟ್ಟು ಹೋದ್ರೆ ನನ್ನ ಅನ್ನಂಗೆ ಆಕತಿ. ಎತ್ತಾಗಂತ ಸಾಯೋದು. ಇಲ್ಲೇ ಇದ್ವಿ ಅಂದ್ರೆ ನನ್ನ ಮಗಳಿಗೆ ತ್ರಾಸ ಆಗಲ್ಲನ? ಅದ್ರಾಗ ನಾನು BP, ಶುಗರ, ಹಾದ ಈದ 108 ಗುಳಿಗೆ ನಾನು ಮೊದ್ಲ. ಹಾಂ, ಎತ್ತಾಗಂತ ವಿಚಾರ ಮಾಡೋದಪ್ಪ. ನೋಡ್ತೀನಿ, ಮಾತಾಡ್ತೀನಿ, ಏನಂತಾಳು ನೋಡ್ತೀನಿ ಮಗಳ ಜೊತೆ. ಈ ನನ್ನ ಮಗನಿಗೆ ಎಲ್ಲ ಹೇಳಿ ನೋಡಿ. ನನ್ನ ಮಗನಿಗೆ ಊರು ಬಾಡ್ಕೋಗ ಇವನಿಗೆ ಹಂಗೆ ಬಿಟ್ಟು ಮ್ಯಾಲೆ ಇರೋಣಿವ. ಮನೆಗೆ ಹೋಗಿ ಮಾಡ್ತೀನಿ ಇವನಿಗೆ. ಮೊದಲೇ ಮಾತು ಹೆಂಡತಿನ ಕರ್ಕೊಂಬರ್ಬಾರ್ದಾಗೈತಿ. ಅವಂಗೆ ಕರ್ಕೊಂಬಂದು ತಪ್ಪು ಮಾಡಿದೆ ನಾನು. ಕರ್ಕೊಂಬಂದು ತಪ್ಪಿಗೆ ನಾನು ಹೊಡ್ಕೋಬೇಕಾಗೈತಿ ಇಲ್ಲಿ. ಯವ್ವಾ ಯಪ್ಪ, ಮಗಳು ಬಂದ್ಲು ಅನ್ಸುತ್ತ. ಕೇಳಿಸ್ಕೊಂಡಿರ್ಲಿಲ್ಲ ಅಂದ್ರೆ ಅಷ್ಟೇ ಸಾಕು. ಯಾಕೆ ಬೇ ಮುಖ ಒಂಥರ ಮಾಡಿದ್ದಿ? ಏನಾಯ್ತು? ಯಾಕೆ ಜೋರು ಮಾತಾಡಕತ್ತಿದ್ದಿ? ಅಯ್ಯ ಏನಿಲ್ವಾ, ಮಂಜಕ್ಕೆ ಫೋನ್ ಹಚ್ಚಿದ್ಲ, ಮಂಜಕ್ಕನ ಜೊತೆ ಮಾತಾಡಕತ್ತಿದ್ದೆ, ಮತ್ತೇನಿಲ್ಲ. ಯವ್ವ, ಏನಾರ ಇದ್ರೆ ಹೇಳ್ಬೇ, ಸುಮ್ಮ ತ್ರಾಸ ಮಾಡ್ಕೋಬೇಡ ನೀ. ಇಲ್ಲ ಮಗಳ, ಏನಿಲ್ಲ. ಆಯ್ತಾಳವ್ವ, ಬಾ ನೀ ಹೊರಗೆ ಕುಂದ್ರು ಬಾ, ನಾ ಏನಾರು ಮಾಡ್ಕೊಡ್ತೀನಿ ಬಾ ನಿಂಗೆ ತಿನ್ನಕ್ಕೆ. ಯವ್ವ, ನನಗೇನು ಮಾಡಿಕೊಡ್ತಿ? ಬ್ಯಾಡ ನನಗೇನು, ಹೋಗು ನೀವು ವಿಶ್ರಾಂತಿ ತಗೋ ಹೋಗು. ಯವ್ವ,
ನನಗೇನು ವಿಶ್ರಾಂತಿ ಏನು ಬೇಕಾಗಿಲ್ಲ. ನೀ ಬಾ ಕುಂದ್ರು ಒಂದಿಟ್ಟು. ನೀವು ಜಾಸ್ತಿ ವಿಚಾರ ಮಾಡಕ್ಕೆ ಹೋಗ್ಬೇಡ. ಬಾ, ನಾನು ನಿನಗೇನಾರು ತಿನ್ನಕ್ಕೆ ಮಾಡ್ಕೊಂಬರ್ತೀನಿ. ಬಾ, ಹುಡುಗರು ಬರ್ತಾವೆ ಇನ್ನು ಆಟ ಆಡಿ, ಅದಕ್ಕೆ ಏನಾರು ಮಾಡ್ಕೊಂಬರ್ತೀನಿ, ತಿನ್ನೋಣಂತ. ನಡಿ. ಹ್ಞೂ ಮಗಳ. ಹೈ, ಇದೇನು ಟಿ ವಿ ಹತ್ತವಲ್ದು? ಎಷ್ಟು ಸರಿ ಬಟನ್ ಹೊಡಿತೀನಿ, ಹತ್ತವಲ್ದು. ರಿಮೋಟಿಗೆ ಏನಾರು ಆಗೈತೆ ಏನ? ಕರೆಂಟ್ ಐತಿ ಮತ್ತು ಟಿ ವಿಗೆ ಏನು ದಾಡಿ ಬಂದೈತಿ? ಹತ್ತ ಯಾಕ ಯಾಕ? ಯಾಕ ರಿಕ್ಕಿ, ಏನಾಯ್ತು? ಎದಕ್ಕೆ ಚೀರಾಕತ್ತಿ ಕೂತ? ಅಕ್ಕ, ನಾನು ನಿನ್ನ ಕರೆದ್ನೇನಕ್ಕ? ಆಗ ನೀ ಸುಳ್ಳು ಹೇಳ್ಬಿಡವಾ, ನಾ ಯಾಕೆ ಚೀರ್ಲಿ? ಅಕ್ಕ ಹೌದಾ ಅಕ್ಕ, ಕೈಯಾಗ ರಿಮೋಟ್ ಐತಲ್ಲ ನೆನಪಾತು. ಇದು ಹತ್ತವಲ್ದ ಅಕ್ಕ, ರಿಮೋಟ್ ಬಟನ್ ಒತ್ತಿ 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 ಸಾಕಾಗಿ ಹತ್ತಾಗಿಟ್ಟು ಬಂದೆ ನೋಡಿ ರಿಮೋಟ್ನ. ಏನು ಮಾಡಲಿ ಅಕ್ಕ? ನೀನ ಊರು ಬಾಡ್ಕೊ ಹೆಂಗೆ ಬೈದ್ರೆ ಸಮಾಧಾನ ಆಗಲ್ಲ ನೋಡಪ್ಪ ನನಗೆ. ಲೇ ಮಗನ, ಮೊದ್ಲು ಸ್ವಿಚ್ ಹಾಕಲೇ ಟಿ ವಿದು. ಸ್ವಿಚ್ ಹಾಕಿ ಬಟನ್ ಹಾಕ, ಆಮೇಲೆ ಟಿ ವಿ ಹತ್ತತ್ತ, ಅವಾಗ ರಿಮೋಟ್ ಒತ್ತ. ಲೇ ಎಂತ ಎಳ್ಬಿಡಂಗೆ ಅದೆಯೋ ಮಾರಾಯ. ಅಯ್ಯೋ ಅಕ್ಕ, ಮರೆತು ಬಿಟ್ಟಿದ್ನಿ ಅಕ್ಕ. ಆಯ್ತಾಳಕ್ಕ. ಮುನ್ನೆ ಬಾಲೆ ಒಳಗ್ ಬಾ. ಇಲ್ಲೇ ಇದೀನಿ, ಬಾ ಒಳಗ. ಹ್ಞೂನ್ವಾ, ನಮ್ದು ಕೆಲಸ ಎಲ್ಲ ಆಯ್ತು. ನಿಮ್ದು ಆಯ್ತಾ ಕೆಲಸ? ಮುಗೀತು? ಹ್ಞೂ ಪಾರಂದು ಅಕ್ಕ, ನಮ್ದುಗೆ ಎಲ್ಲ ಮುಗಿಸಿ ಬಂದುಬಿಟ್ಟಿದ್ದೀವಿ ನೋಡಿ. ನಮ್ದು ಮರದು ಇದಾರಲ್ಲ, ಮರದು ಅವರಿಗೆ ಸ್ವಲ್ಪ ಏನಪ್ಪ ಅದು ಚಾಯ್ ಬೇಕಂತೆ, ಚಾಯ್. ಹ್ಞೂ, ಅದಕ್ಕೆ ಮಾಡಿಕೊಡ್ಬೇಕಿಲ್ಲ ಮತ್ತೆ, ಇಲ್ಲಿ ಯಾಕೆ ಬಂದಿ? ಅಯ್ಯೋ ಪಾರಂದು ಅಕ್ಕ, ನಮಗೂ ಗೊತ್ತು ಚಾಯ್ ಕೇಳಿದ್ರೆ ಮಾಡಿ ಕೊಡಬೇಕು ನಮ್ದು ಮರದಿಗೆ ಅಂತ. ಆದ್ರೆ ಏನು ಮಾಡೋದು, ಚಕ್ಕರು ಖಾಲಿಯಾಗಿ ಬಿಟ್ಟಿತ್ತು. ಸಕ್ಕರೆ ಬೇಕಲ್ಲ ಚಾಯ್ಗೆ ಮಾಡಕ್ಕೆ. ಅದಕ್ಕೆ ನಾನು ನಿಮ್ದಕ್ಕೆ ಗರಿಗೆ ಬಂದ್ಬಿಟ್ಟಿದ್ದೀನಿ ನೋಡಿ. ಸ್ವಲ್ಪ ಸಕ್ಕರೆ ಇದ್ರೆ ಕೊಡ್ರಿ ಅಲ್ಲ. ಅಕ್ಕ, ನೀನೇನಾರ ಸಕ್ರೆ ಕೊಟ್ಟಂದ್ರೆ ನಾ ಮನೆ ಬಿಟ್ಟ ಹೋಕ್ಕೇನು ನೋಡು. ಅಲ್ಲ ಬಾಡ್ಕೋ, ಅಕ್ಕಿಗೆ ಸಕ್ಕರೆ ಕೊಡೋದಕ್ಕೂ ನೀ ಮನೆ ಬಿಟ್ಟು ಹೋಗೋದಕ್ಕೂ ಏನು ಸಂಬಂಧಲ್ಲ? ಅವರು ಅಂಗಡಿಗೆ ಹೋಗಿಲ್ಲ ಮುನ್ನೆ ಅಕ್ಕ, ಇಲ್ಲೇ ಬಂದಿದಾರ ಅವ್ರು. ಇಲ್ಲೇ ರಿಕ್ಕಿ, ನಾನು ಯಾಕೆ ಅಂಗಡಿಗೆ ಹೋಗಿಲ್ಲ? ದುಕಾನ್ಗೆ ನಾನು ಹೋಗಿ ಬಂದಿದ್ದೀನಿ. ಅದು ದುಕಾನು ಬಂದ್ಗೆ ಮಾಡಿ ಬಿಟ್ಟಿದ್ದಾರೆ ಅವರು. ಇಲ್ಲ ಅಕ್ಕ, ಇವರು ಸುಳ್ಳು ಹೇಳಕತ್ತಾರ ಇವರು. ನೀನು ಸಕ್ರೆ ಕೊಡ್ಬೇಡವಾ, ಇಲ್ಲ ಅಂದ್ರೆ ನಾ ಮನೆ ಬಿಟ್ಟು ಹೋಗ್ಬಿಡ್ತೀನಿ ನೋಡಿ ಮತ್ತೆ. ಊರು ಬಾಡ್ಕೋ, ಒಂಚೂರು ಸಕ್ಕರೆ ಕೊಟ್ರೆ ಏನಾಕೈತಿ? ಒಂದು ವಾಟೆದಾಗ ಹಾಕಿ ಕೊಡ್ತೀನಿ ಇರು. ಹಾ ಪಾರಂದು ಅಕ್ಕ, ನೋಡಿ ಹೇಗೆ ಮಾಡ್ತಾನೆ ರಿಕ್ಕಿ. ಒಂದು ಸ್ವಲ್ಪ ಕೊಟ್ಬಿಡಿ ಅಕ್ಕ, ಒಂದು ಗ್ಲಾಸಲ್ಲಿ ಅಳತೆ ಮಾಡಿಬಿಟ್ಟು ಕೊಟ್ಬಿಡಿ. ಮಾಪಿಗೆ ಮಾಡಿಬಿಟ್ಟು ನಾನು ನಿಮಗೆ ತಂದ್ಬಿಟ್ಟು ಕೊಟ್ಬಿಡ್ತೀನಂತೆ. ಅಕ್ಕ, ಇವ್ರು ತಂದು ಕೊಡಲ್ಲ ಅಕ್ಕ. ಯಾಕೆ ಹೇಳು? ಯಾಕ ಬಾಡ್ಕೋ? ಅಕ್ಕ, ಯಾಕಂದ್ರ 80 ರೂಪಾಯಿ KG ಆಗೈತ ಅಕ್ಕ ಸಕ್ಕರೆ. ಅದಕ್ಕೆ ಇವ್ರು ಹಂಗ ಬಂದು ನಮ್ಮ ಮನೆಗೆ ಬಂದಾರ ಕೇಳಾಕ. ನಿಮ್ದಕ್ಕೆ ಯಾರು ಹೇಳಿದರು ನಾನು ದುಕಾನಿಗೆ ಹೋಗ್ಬಿಟ್ಟು ಬಂದಿದ್ದೀನಿ ಅಂತ? ಪಾರಂದು ಅಕ್ಕ, ಈ ತರ ನೀವು ಅವಮಾನಗೆ ಮಾಡಬೇಡಿ ನೀವು. ನನಗೆ ನಮ್ದಕ್ಕೆ ಮರದು ಎಲ್ಲ ತಂದು ಹಾಕ್ತಾರೆ, ನಮ್ದಕ್ಕೆ ರೇಷನ್ನ. ಇವತ್ತು ದುಕಾನ್ಗೆ ಬಂದು ಇತ್ತು, ಅದಕ್ಕೆ ಬಂದಿದ್ದೀನಿ. ಇವನು ರಿಕ್ಕಿ ಏನೇನೇನೋ ಮಾತಾಡ್ತಾ ಇದ್ದಾನೆ. ಇವನು ಬಾತಿಗೆ ಮಾಡ್ತಿರೋದು ಸರಿಯಾಗಿಲ್ಲ. ಯವ್ವ, ನೀನು ನಿನ್ನ ಕನ್ನಡನೋ ಈರಲ್ಲೇ ಕೊಡ್ತೀನಿ. ಅವ ಏನೋ ಅಂತಾನಂತಂದು ನಾ ಏನು ನಿನ್ನ ಜೊತೆ ಜಗಳ ಮಾಡಕತ್ತೇನೇನು? ಇರು, ಮುಖ ಯಾಕೆ ಹಂಗೆ ಮಾಡಿ ಕೊಡ್ತೀನಿ, ಇರು ತೊಗೊಂಬರ್ತೀನಿ. ಪಾರಂದು ಅಕ್ಕ, ಆಯ್ತು ಬಿಡಿ, ತಗೊಂಬಂದು ಕೊಡಿ. ಹೆಂಗ್ ಮಾಡ್ಲಿ? ಹೋಗ್ಲೆ, ಇನ್ನೊಂದು 5,000 ರೂಪಾಯಿ ಇಸ್ಕೊಂಬರ್ಲ್ಯಾ? ಸಿಕ್ಕಿದ್ರ ಬಾರಿ ಅಕ್ಕಿತ್ತು. ನೋಡುನ್ ತಡಿ. ಪ್ರೇಮಾ, ಹೇ ಪ್ರೇಮಾ. ಏನ್ರಿ ನಿಮ್ದು? ಹಾಯಾಗಿ ಮಲಗೋದಕ್ಕೂ ಬಿಡಲ್ಲ, ಯಾವಾಗ ನೋಡಿದ್ರು ಪ್ರೇಮ 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 ಅಂತಿರಲ್ಲ. ಅಲ್ಲಿ ಸಾಲ ಮಾಡಿದ್ ಸಾಕು, ಬಾ ಎಲ್ಲರ ಕೆಲ್ಸಕ್ಕಾರ ಹೋಗುನು. ನನಗೆ ಕೆಲಸ ಮಾಡಕ್ಕಾಗಲ್ಲಪ್ಪ. ನನಗೆ ತುಂಬಾ ಮೈಕೈ ಎಲ್ಲ ನೋವ್ತಾ ಇದೆ. ಅದಕ್ಕೆ ನೀವು ಬೇಕಿದ್ರೆ ಮಾಡ್ಕೊಂಡು ಬನ್ನಿ. ಹಾ, ಮೈಕೈ ನೋವಾಕತ್ತೈತ್ಯಾ? ಒಂದು ಹೊತ್ತು ಊಟ ಮಾಡಿಲ್ಲ, ಒಂದು ಹೊತ್ತು ಅಡಿಗೆ ಮಾಡಿಲ್ಲ, ಮನ್ಯಾಗಿಂದ ಒಂದು ಕಸ ಗುಡಿಸಿಲ್ಲ, ಒಂದು ಬಾಂಡೆ ತೊಳೆದಿಲ್ಲ. ಅಂತದ್ರಾಗ ನಿನಗೆ ಹೆಂಗ್ ಮೈಕೈ ನೋವಾಕತ್ತೈತಿ? ಹೋಗು, ಸೀರೆ ಹಾಕೊಂಬಾ, ಹೋಗಿ ಒಂದಿಟ್ಟು ಇಂತೂ ಕೆಲಸ ಮಾಡಿಬರೋಣ ಅಂತ. ಎಲ್ಲರ ಕೆಲ್ಸಕ್ಕಾರ ನೋಡ್ಕೊಂಬರೋನು. ಇಷ್ಟ ಸಾಲ ಮಾಡ್ಕೊಂತ ಎಷ್ಟು ದಿನ ಅಂತ ನಡೆಯೋದು? ಬಾ ಕೆಲ್ಸಕ್ಕೆ ಹೋಗೋಣ ಒಂದಿಟ್ಟು. ಅಯ್ಯೋ, ನನಗೆ ಕೆಲಸ ಮಾಡಕ್ಕಾಗಲ್ಲ. ನಿಮಗೆ ಬೇಕಿದ್ರೆ ನೀವು ಮಾಡ್ರಿ, ನನಗಂತೂ ನಿದ್ದೆ ಬರಾಕತ್ತದ. ಆಯ್ತು, ನಾನು ಹೋಗಿ ಮಲ್ಕೋತೀನಿ. ನೋಡಿ, ಸಂಜೆಗೆ ಊಟಕ್ಕೆ ಏನಾದರೂ ಹೊರಗಡೆಯಿಂದ ತಗೊಂಡು ಬರ್ರಿ. ಓಕೆ?
ಬಾಯ್, ಗುಡ್ ನೈಟ್. ಎಂತಕ್ಕೆ ಮದುವೆ ಮಾಡ್ಕೊಂಡೆ ನೋ ಮಾರಾಯಣ. ಯಾವಾಗ ನೋಡಿದ್ರು ಹೊರಗಲ್ ತೊಗೊಂಬರ್ರಿ ತಿತ್ತೀನಿ, ಉಡುದು ತೊಡುದು ತಿನ್ನೋದು ಇದ ಒಂದು ಈ ಕೆಲಸ. ಇನ್ನು ಮೈ ಕೈ ನೋವಾದ ಇನ್ನೇನ್ ಹಾಕಿದೈತಿ ಈಕಿಗೆ ಇಬ್ಬಾಗಿ ಮೈ ಬಗ್ಗಿಸ್ ಕೆಲಸ ಮಾಡ್ಲಾರ್ದ ನಾನಾರ ಯಾಕೆ ದುಡಿಲಿ? ನಾನು ಸಾಲ ಮಾಡಿ ಬರ್ತೀನಿ, ನನಗೇನಾಗುದೈತಿ, ನಾನು ದುಡಿಯಲ್ಲ. ನನಗ ಕೇಳ್ಸಾಕತ್ತೈತ್ರಿ, ನಿಮ್ಮಿಷ್ಟ, ಸಾಲನಾದ್ರೂ ಮಾಡಿ ದುಡುದರ ತಗೊಂಡ್ ಬರ್ರಿ. ಒಟ್ನಲ್ಲಿ ನನಗೆ 3 ಟೈಮ್ ಊಟ ಬೇಕು, ವಾರ ವಾರ ಶಾಪಿಂಗ್ ಬೇಕು ಅಷ್ಟೇ. ಯಪ್ಪ ನನ್ನ ಕರ್ಮ. ಆಯ್ತು ನಡ್ರಿ ಹೋಗೋಣ, ಮತ್ತೆಲ್ಲರೂ ಇಸ್ಕೊಂಬರೋಣ ಅಂತ. ರೀ ಬಂದ್ರಿ, ಕುಂದ್ರಿ, ನೀರು ತೊಗೊಂಬರ್ತೀನಿ. ಬ್ಯಾಡ್ಲೆ. ಯಾಕ್ರಿ ಮುಖ ಯಾಕೆ ಹಿಂಗೆ ಮಾಡಿರಿ? ಏನಾಯ್ತು? ಏನಿಲ್ಲ ಬಿಡು. ಹೇಳ್ರಿ ಏನಾಯ್ತ? ಏನಂತ ಮಾತಾಡ್ಲಿ ಗಿಡ್ಡಿ, ಹೊರಗೆ ಹೋಗೇನಿ ಎಲ್ರೂ ನನ್ನ ಮಗಳದ ಮಾತು. ಒಂಥರ ನನ್ನ ಮಗಳು ಎಲ್ಲರ ಬಾಯಾಗೂ ಆಹಾರ ಆಗ್ಬಿಟ್ಟಾಳ ನೋಡ್ಲಿ. ಎಷ್ಟು ಸೊಕ್ಕೈತ್ರಿ ಈಗ ಗೌಡ್ರ ನಿಮ್ ಮಗಳಿಗೆ. ಗಂಡನ್ನ ಮನೆ ಬಿಟ್ಟು ಹೊರಗೆ ಹಾಕುವಷ್ಟು ಹಾ ಎಂತ ಮಗಳನ್ನ ಬೆಳೆಸಿರಿ ಗೌಡ್ರ ಅಂತಾರ್ಲಿ. ಹಾ ಒಬ್ರು ಅಂತಾರ ಅಳಿಯನ್ ಬಿಟ್ಟಿದ್ದು ಚಲೋ ಆಯ್ತು ಅಂತ ಒಬ್ರು ಅಂತಾರ, ಇನ್ನೊಬ್ರು ಅಂತಾರ ಎಷ್ಟ ಮಾಡಿದ್ರು ಗಂಡನ ರೀ ಗೌಡ್ರ, ಗಂಡನ ಜೊತೆ ಜೀವನ ಮಾಡಂತ ಹೇಳೋದ್ಬಿಟ್ಟು ನೀವೇನ್ರಿ ಮನೆ ಬಿಟ್ಟು ಹೊರಗೆ ಹಾಕಿರಿ ಅಳಿಯನ್ನ ಅಂತ ಒಬ್ರು ಅಂತಾರ. ಎತ್ತಾಗಂತ ಬಡ್ದಾಡ್ಲಿಲ್ಲ ನಾನು. ನೀಲ ಸಾಕಾಗಿತ್ ನೋಡ್ಲಿ, ನಾನು ಹೊರಗರೆ ಯಾಕೆ ಹೋಗಿನಿ ಅನ್ನಂಗ ಆಗ್ಬಿಡತ್ ನೋಡುವ ನನಗ. ಇಷ್ಟ ಇದು ನಮಗೆ ಗೊತ್ತೈತಲ್ರಿ. ಇಲ್ಲೇ ಹಳ್ಳ್ಯಾಗ ಒಂದು ಇಲಿ ಹೋತಂದ್ರೆ ಹುಲಿ ಹೋಯ್ತು ಅಂತ ಹೋಗ್ಸೋರ ಭಾಳ ಮಂದಿ ಅದಾರ. ನೀವು ಅಷ್ಟಕ್ಕೆಲ್ಲ ಹಿಂಗೆ ಬೇಸರ ಮಾಡ್ಕೊಂಡ್ರೆ ಹೆಂಗ್ರಿ? ಹಿಂಗೆ ಬೇಸರ ಮಾಡ್ಕೊಂಡು ಕೂತ್ರ ಇನ್ನು ಮಗಳಿಗೆ ಧೈರ್ಯ ಕೊಡೋರು ಯಾರು? ಹಾಂ, ನಿಮ್ಮ ಮಗಳು ಯಾರು ನೋಡಿದ್ರೆ ಆಕಿ ಏನು ತಪ್ಪು ತಿಳ್ಕೊಳಲ್ಲನ, ಆಕಿ ಬೇಸರ ಮಾಡ್ಕೊಳಲ್ಲನ, ಸುಮ್ಮಿರ್ರಿ. ಏನ್ ಸುಮ್ಮಿರುದ್ಲಿ? ಹಂಗಂತ ಸುಮ್ಮಿರುದು ಮಂದಿ ಬಾಯಿ ಏನ್ ಮುಚ್ಚಕ್ಕಾಕೈತ? ಹ ಈಗ 4 ಜನಕ್ಕೆ ಹರಡಿದ್ದು ಒಂದ್ ನಾಳಿಗೆ ಅನ್ನೂರಾಗ 400 ಜನಕ್ಕರ ಹರಡಿರ್ತೈತೆ. ಏನಪ್ಪ ನಮ್ಮ ಮಗಳ ಜೀವನ ನಂಗೆ ಆಗ್ಬಿಟ್ಟೈತೆ ನನಗೆ. ಆಯಿತು ಹೋಗ್ಲಿ, ನೀವು ಹೋರಿ ಮುಖ ತೊಳ್ಕೊಂಬರೋಗ್ರಿ. ಎದ್ದು ಮುಖ ಕೈಕಾಲು ಮುಖ ತೊಳ್ಕೊಂಬರ್ರಿ. ಏನಾರ ತೊಗೊಂಬರ್ತೀನಿ ತಿನ್ನಕರ ಕುಡಿಯಾಕರ. ಹೋರಿ ಎದ್ದು ಹೇಳ್ರಿ, ಬೇಸರ ಮಾಡ್ಕೋಬೇಡ್ರಿ, ಹೇಳ್ರಿ. ನಂಗೆ ನೋಡೋಕ್ಕಾಕತ್ತನ ಏನು? ನಿಮ್ಮನ್ನು ಹಿಂಗೆ ನೋಡೋಕ್ಕಾಗಂಗಿಲ್ಲ. ಹೋಗ್ರಿ ಎದ್ದು ಹೇಳ್ರಿ. ಆಯ್ತು ಅಳಗಿಡ್ಡಿ ಹೋಗ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ನಮ್ಮ ಗೌಡ್ರ ಏನು ಹೇಳಿದರು ಅಂತಂದು. ಯಾಕಂದ್ರೆ ಈಗಿನ ಜನನೇ ಹಂಗ್ರಿ, ಒಂಚೂರು ಏನಾರ ಆಯ್ತು ಅನ್ಕೋರಿ 4 ಮಂದಿ 4 ಥರ ಮಾತಾಡ್ತಾರ್ರಿ. ಅದಕ್ಕೆ ಸೊ ನಾವು ಮಾತಾಡ್ಬೇಕಾದ್ರೆ ಒಂಚೂರು ನೋಡಿ ಮಾಡಿ ಮಾತಾಡ್ಬೇಕು ನೋಡ್ರಿ. ಇನ್ನೊಬ್ರ ಸುದ್ದಿ ನಮಗೆ ಯಾಕೆ ಅಂಥೇಳಿ ಸುಮ್ಮಿದ್ಬಿಟ್ರೆ ಅವ್ರ ಮನಸ್ಸಿಗೂ ನೋವು ಆಗಂಗಿಲ್ರಿ, ಅವ್ರ ಮನೆಯವ್ರ ಮನಸ್ಸಿಗೂ. ಆದ್ರೆ ಅದನ್ನೆಲ್ಲ ವಿಚಾರ ಮಾಡಲ್ರಿ ನಮ್ಮ ಕಾಲದಾಗ. ಏನ್ರಿ ಎಲ್ಲ ಬಂದು ಒದರಿ ಬಿಡುದ ಅಂದಾಗ ಅವ್ರ ಜೀವಕ್ಕೆ ಸಮಾಧಾನ ಆಕೈತ್ರಿ. ಹೋಲ್ ಬಿಡ್ರಿ, ಇನ್ನೊಬ್ರ ಬಗ್ಗೆ ನಾವು ಯಾಕೆ ಮಾತಾಡೋನು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅನ್ಕೋತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಪ್ಲೀಸ್ ಜಾಸ್ತಿ ಯಾರು ಸಬ್ಸ್ಕ್ರೈಬ್ ಆಗತ್ತಿಲ್ಲ, ಸ್ವಲ್ಪ ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನಾಳೆಗೆ ವಿಡಿಯೋನ ಹಾಕ್ತೀನಿ, ಮುಂದೆ ಏನಾಗುತ್ತೆ ಅಂತ ನೋಡೋಣ. ಸೊ ಬಾಯ್ ಫ್ರೆಂಡ್ಸ್.